ಇವರ ಒಟ್ಟು ಕಾದಂಬರಿಗಳ ಕಡೆಗೆ ಒಂದು ಪಕ್ಷಿ ನೋಟ ಹರಿಸೋದಾದ್ರೆ, ಈ ಕಾದಂಬರಿಗಳು ಸಾಮಾಜಿಕ ಜೀವನದ ಎಲ್ಲಾ ಕ್ಷೇತ್ರಗಳನ್ನ ಆವರಿಸಿ ರಚಿಸಲ್ಪಟ್ಟಿವೆ. ಯಾವುದೇ ಕ್ಷೇತ್ರ ಇರಲಿ, ಸಾಮಾಜಿಕ, ರಾಜಕೀಯ, ಆಧ್ಯಾತ್ಮಿಕ, ಧಾರ್ಮಿಕ, ವೈಜ್ಞಾನಿಕ, ಕಲೆ, ಸಂಗೀತ, ವಿಜ್ಞಾನ, ಯಾವುದೇ ಕ್ಷೇತ್ರ ಇಲ್ಲ, ಆ ಕ್ಷೇತ್ರದಲ್ಲಿ ಇವರು ಬರೆದಂತ ಕೃತಿಗಳು ಓದುಗನಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಒದಗಿಸಿಕೊಂಡವು. ಜೊತೆಗೆ ಬರೀ ಓದುವುದಲ್ಲ, ಓದುಗನ ತಲೆಗೆ ಗುಂಗ್ ಹಿಡಿಸಿ ಕನಿಷ್ಠ 2-3 ದಿವಸ ಆದರೂ ತಲೆಗೆಡಿಸಿಕೊಳ್ಳುವಂತೆ, ಜಿಜ್ಞಾಸೆಗೆ ಒಳಪಡುವಂತೆ ಮಾಡ್ತಾಳೆ. ಇದು ಇವರ ಕಾದಂಬರಿಕಾರರ ಈ ಭೈರಪ್ಪನವರ ಒಂದು ಗಟ್ಟಿತನ ಅಂತ ಹೇಳ್ಬೋದು. ಧರ್ಮಶ್ರೀ 1961ರಲ್ಲಿ ಪ್ರಕಟ ಆಯಿತು. ಮತಾಂತರದ ಕಾಲ ಅದು. ಭಾರತ ದೇಶಕ್ಕೆ ಎಷ್ಟೋ ಜನ ಬಂದವರಲ್ಲಿ ಗಟ್ಟಿ ಬೇರನ್ನ ಹೊಂದಿದವರು, ಭಾರತದಲ್ಲೇನೆ, ಭಾರತ ಸಂಸ್ಕೃತಿಯಲ್ಲೇ ಕಾಲಿಟ್ಟವರು. ಆದ್ರೆ ಕ್ರಿಶ್ಚಿಯನ್ ಮಿಷನರಿಗಳ ಒಂದು ಕುತಂತ್ರದಿಂದಾಗಿ ಮತಾಂತರಕ್ಕೆ ಒಳಗಾದ. ಈ ಮತಾಂತರ ಅನ್ನುವ ಪಿಡುಗು ನಮ್ಮ ದೇಶಕ್ಕೆ ಯಾವತ್ತಿನಿಂದಾನೂ ಬೆನ್ನತ್ತೆ. ಈ ಧರ್ಮಶ್ರೀ ಕಾದಂಬರಿಯ ನಾಯಕ ಸತ್ಯ ಅಂತ ಕ್ರಿಶ್ಚಿಯನ್ ಹುಡುಗಿಯೊಂದನ್ನ ಪ್ರೀತಿ ಮಾಡ್ತಾನ. ಪ್ರೀತಿನ ಹೆಚ್ಚು ಅಂತ ಹೇಳಿ ಆವೇಶಕ್ಕೊಳಗಾಗಿ ಮತಾಂತರ ಹೊಂತಾನ. ಅಲ್ಲಿ ಒಂದು ಪಾತ್ರ ಬರ್ತದೆ, ಲಿಲ್ಲಿ ಅಂತ. ಈಕೆಯ ಪಾತ್ರ ಪ್ರವೇಶದಿಂದ ಈ ನಾಯಕನಲ್ಲಿ ಜಿಜ್ಞಾಸೆ ಪ್ರಾರಂಭ ಆಗ್ತದೆ. ಪ್ರೀತಿ ಹೆಚ್ಚೋ ಧರ್ಮ ಹೆಚ್ಚೋ ಅಂತ. ಕೊನೆಗೆ ಹಳೆಯದನ್ನ ಬಿಡ್ಲಾರ್ದೆ, ಹೊಸ ಧರ್ಮಕ್ಕೆ ಹೊಂದಿಕೊಳ್ಳಾರ್ದೆ, ತನ್ನ ಮೂಲ ಬೇರು ಎಲ್ಲಿದೆಯೋ ಅಲ್ಲಿಗೆ ಬರ್ತಾನೆ. ಕ್ರೈಸ್ತ ಮಿಷನರಿಗಳು ಮತಾಂತರ ಮಾಡಿಕೊಳ್ಳಿಕ್ಕೆ ಹೂಡಿದಂತ ಎಲ್ಲ ಕುತಂತ್ರಗಳನ್ನ ಈ ಕಾದಂಬರಿಯಲ್ಲಿ ಬಯಲು ಮಾಡ್ತಾರೆ ಭೈರಪ್ಪನವರು. 1962ರಲ್ಲಿ ಇವರು 2ನೇ ಕಾದಂಬರಿ ಬಂತು, ದೂರ ಸರಿದರು ಅಂತ. 4 ಯುವ ಜೋಡಿಗಳ ಕಥೆ ಇದು. ಧರ್ಮ ಮತ್ತೆ ಬೌದ್ಧಿಕ ಸಾಹಚರ್ಯ, ಸೇಮ್ ಮೈಂಡೆಡ್ನೆಸ್ ಅಂತೀವಿ. ಒಂದೇ ತರದ ಮೆಂಟಾಲಿಟಿ. ಧರ್ಮ ಒಂದೇ ಆಗಿದ್ರು, ಮಾನಸಿಕತೆ ಏಕತೆ ಇದ್ರೂ ಕೂಡ ಈ 4 ಜೋಡಿಗಳು ಹತ್ರ ಬಂದು ದೂರ ಸರಿತಾರೆ. ಮದುವೆ ಆಗೋ ಮಟ್ಟಕ್ಕೆ ಬಂದು ಮದುವೆ ಆಗ್ಲಾರ್ದನೆ ಹಿಂದೆ ಸರಿತಾರೆ. ಆ ಕಾದಂಬರಿ ನಾಯಕ ವಿಚಾರ ಮಾಡ್ತಾನ, ಯಾವುದು ನಮ್ಮನ್ನ ದೂರ ಸರಿಸ್ತಾ ಇರುವಂತ ಶಕ್ತಿ? ಎಲ್ಲ ರೀತಿ ಒಳಗೆ ಸಮಾನತೆ ಅದ, ಆದ್ರೆ ನಾವು ಯಾಕೆ ಒಂದಾಗ್ತಾ ಇಲ್ಲ ಅಂತ. ಆ ಕಾದಂಬರಿ ಓದಿದಾಗ ಅನಿಸ್ತದ, ಇದಕ್ಕೆ ಉತ್ತರ ಕಾದಂಬರಿ ನಾಯಕನಾದಂತ ಆನಂದಗೂ ಸಿಕ್ಕಿಲ್ಲ, ಬಹುಶಃ ಓದಿದವರಿಗೂ ಸಿಕ್ಕಿಲ್ಲ. ಅದು ಜಿಜ್ಞಾಸೆ ಮಾಡಿ ಅವರವರು ಅರ್ಥ ಮಾಡಿಕೊಂಡಂತ ದೃಷ್ಟಿಯಲ್ಲೇನೆ ಅದಕ್ಕೆ ಉತ್ತರ ಸಿಗ್ತದೆ. ಮುಂದಿನ ಕಾದಂಬರಿ ಯಾವುದು ಅಂದ್ರ ಮತದಾನ. ರಾಜಕೀಯ ವ್ಯವಸ್ಥೆ, ಕೊಳತನ ಇರುವಂತಹ ರಾಜಕೀಯ ವ್ಯವಸ್ಥೆಯಲ್ಲಿ ಆದರ್ಶಗಳು ಹೆಂಗ ಒಂದು ನೆಲಪಾಲಾಗ್ತವ ಅನ್ನುವುದನ್ನ, ಆದರ್ಶಗಳು ಹೆಂಗ ಚಲಾವಣೆ ಇಲ್ಲದೆಯಲ್ಲಿ ಬರದಂತೆ ಆಗ್ತವ ಅನ್ನುವುದರ ಕಥೆಯನ್ನ ಮತದಾನದಲ್ಲಿ ಇವರು ಕಟ್ಟಿಕೊಡ್ತಾರೆ. ಇನ್ನ ಮುಂದೆ ಬಂದಂತಹ ಕಾದಂಬರಿ ವಂಶವೃಕ್ಷ. ಭೈರಪ್ಪನವರಿಗೆ ಅಪಾರವಾದಂತ ಒಂದು ಜನಪ್ರಿಯತೆಯನ್ನ ತಂದುಕೊಟ್ಟಂತ ಕಾದಂಬರಿ. ಓದುಗರು ಅವರನ್ನ ವಂಶವೃಕ್ಷದ ಭೈರಪ್ಪ ಅಂತಾನೆ ಗುರುತಿಸುವಷ್ಟರ ಮಟ್ಟಿಗೆ ಈ ಕಾದಂಬರಿ ಇದೆ. ಇಲ್ಲೇ ವಂಶ ಪ್ರಜ್ಞೆ, ಅತಿಯಾದಂತ ವೈಭವೀಕರಣವನ್ನ ಕಂಡುಕೊಂಡಂತ ಒಂದು ಸಂಗತಿಯನ್ನ ನಾವು ಈ ಕಾದಂಬರಿಯಲ್ಲಿ ಕಾಣ್ತೀವಿ. ಈ ಕಾದಂಬರಿಯಲ್ಲಿ ಬರುವಂತ ಋಷಿ ಸಮಾನ ವ್ಯಕ್ತಿತ್ವ ಹೊಂದಿದಂತ ಶ್ರೀನಿವಾಸ್ ಶ್ರೋತ್ರಿಯವರು ಮತ್ತೆ ಅವರ ಸೊಸೆ ವಿಧವೆ ಕಾತ್ಯಾಯಿನಿ, ಇವರಿಬ್ಬರ ಜೀವನದ ಒಂದು ಏರುಪೇರುಗಳನ್ನ, ತುಮುಲಗಳನ್ನ ನಾವು ಈ ಕಾದಂಬರಿಯಲ್ಲಿ ಕಾಣ್ತೀವಿ. ಇದು ಚಲನಚಿತ್ರವಾಗಿ ತೆರೆಯನ್ನು ಕೂಡ ಕಂಡು ಭೈರಪ್ಪನವರಿಗೆ ಒಂದು ಗಟ್ಟಿ ಸ್ಥಾನವನ್ನ ಒದಗಿಸಿಕೊಡ್ತು. ಇದರ ನಂತರ ಬಂದಂತ ಕಾದಂಬರಿ ಯಾವುದು ಅಂದ್ರ ಜಲಪಾತ. ನಾನು ಹೇಳಿದೆ
ಯಾವುದೇ ಕ್ಷೇತ್ರ ಇರಲಿ ಅವರು ಬರೆದದ್ದು, ಆ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನ ಓದುಗರಿಗೆ ಕಟ್ಟಿಕೊಡ್ತಾರೆ ಭೈರಪ್ಪನವರು. ಜಲಪಾತ ಕಲೆಗೆ ಸಂಬಂಧಪಟ್ಟಂತಹ ಒಂದು ಕಾದಂಬರಿ. ಈ ಕಾದಂಬರಿಯೊಳಗೆ ಒಂದು ಮಾತು ಬರ್ತದೆ, ಏನು ಅಂದ್ರೆ ಕಲಾದರ್ಶನ ಆಗ್ಬೇಕು ಅಂದ್ರೆ ಕಲಾವಿದನ ಜೀವನ ನೆಮ್ಮದಿಯಿಂದ ಕೂಡಿರಬೇಕು ಅಂತ. ಕಲಾದರ್ಶನ ಮತ್ತು ಜೀವನ ದರ್ಶನ ಇವೆರಡರನ್ನ ಸಮೀಕರಿಸಿ ಈ ಕಾದಂಬರಿಯನ್ನ ಬರೀತಾರೆ ಭೈರಪ್ಪನವರು. ಇವರ ಮುಂದಿನ ಕಾದಂಬರಿ ನಾಯಿನರ್. ಭಾರತ ಯಾವತ್ತು ಆಧ್ಯಾತ್ಮಕ್ಕನೇ ಪ್ರಸಿದ್ಧವಾದಂತಹ ನೆಲ. ನಮ್ಮದು ಕರ್ಮಭೂಮಿ. ತಿಳಿದವ್ರು ಹೇಳ್ತಾರೆ, ಭಾರತದಲ್ಲಿ ಹುಟ್ಟುದು ಅಂದ್ರೆ ಪುಣ್ಯ ಮಾಡಿ ಹುಟ್ಟಿದಂಗ. ವಿದೇಶಗಳೆಲ್ಲ ಭೋಗ ಭೂಮಿ ಆದ್ರೆ ಭಾರತ ಕರ್ಮಭೂಮಿ. ಕರ್ಮದಿಂದಲೇ ಮನುಷ್ಯ ಮಹಾನತೆಯನ್ನ ಕಾಣುವಂತ ನೆಲ ಇದು. ದೇವರು, ಧರ್ಮ, ಪುನರ್ಜನ್ಮ ಇವುಗಳಲ್ಲಿ ಗಟ್ಟಿ ನಂಬುಗೆಯನ್ನ ಹೊಂದಿದಂಥವ್ರು ನಾನು. ಈ ಪುನರ್ಜನ್ಮ ಮತ್ತೆ ಕರ್ಮ ಹೆಂಗ ನಮ್ಮ ಬ್ರೈನ್ ಹತ್ತತಾವ, ನೆನಪು ಅನ್ನೋದು ಪುನರ್ಜನ್ಮಕ್ಕೂ ಕೂಡ ಮುಂದುವರಿತದ ಅನ್ನುವಂಥ ಜಿಜ್ಞಾಸೆಯನ್ನ ಭೈರಪ್ಪನವರು ಈ ಕಾದಂಬರಿಯಲ್ಲಿ ನಾಯಿನರ್ನಲ್ಲಿ ಮಾಡ್ತಾರೆ. ಕ್ಷೇತ್ರಪಾಲ ಅಂತ ಒಂದು ಪಾತ್ರ ಬರ್ತದೆ ಈ ಕಾದಂಬರಿಯಲ್ಲಿ. ಅದು ಸಣ್ಣವಿದ್ದಾಗ ಅವರಪ್ಪ ಹೇಳ್ತಾನ, ನನಗೆ ಮದುವೆ ಆಗದ, ನನ್ಗೊಬ್ಬ ಗಂಡಸ್ ಮಗ ಇದ್ದಾನ ಅಂತ. ಮೊದಲು ಯಾರು ನಂಬುದಿಲ್ಲ, ಏನು ಹುಚ್ಚನಾಗಿ ಮಾತಾಡ್ತಾನ ಅಂತ. ಆದ್ರ ಅವ ಮೇಲಿಂದ ಮೇಲೆ ಇದನ್ನು ಹೇಳಲಿಕ್ಕೆ ಹತ್ಕೊಳ್ಳೆ ಹುಡಿಕೊಂಡು ಹೋಗ್ತಾನೆ. ಅವ ಹೇಳಿದ್ದು ನಿಜ ಇರ್ತದೆ. ಇವ ಸತ್ತ ಆಗ್ಲೇ 30 ವರ್ಷ ಆಗ್ಲಿಕ್ಕೆ ಬಂದಿರ್ತದ. ಅವನ ಹೆಸರಿನಲ್ಲಿ ವಿಧವೆಯಾಗಿ ಆಕೆ ಜೀವನ ಮಾಡ್ತಿರ್ತಾಳ. ಇವ ಹುಡುಕೊಂಡು ಹೋಗಿ ಮತ್ತೆ ಆಕೆಯ ಜೊತೆ ಜೀವನವನ್ನ ಪ್ರಾರಂಭ ಮಾಡ್ತಾನೆ. ಆದ್ರ ಈ ಹೆಂಡತಿಗೆ ಒಂದು ಮಗ ಹುಟ್ಟಿರ್ತದೆ, ಅಚ್ಯುತ ಅಂತ. ಆತ ಈತ ನನ್ನ ತಂದೆಯಾಗಿ ಒಪ್ಕೊಳ್ಳಿಕ್ಕೆ ಸಿದ್ಧನಾಗೋದಿಲ್ಲ. ಒಂದು ನಾಯಿ ಮರಿ ಯಾವಾಗಲೂ ಈ ಕ್ಷೇತ್ರ ಪಾಲನೆಗೆ ಅಂಟಿಕೊಂಡೇ ಇರ್ತದೆ. ಹಂಗಾರೆ ಇವನನ್ನ ಸದಾ ಬೆನ್ನತ್ತುವಂತ ನಾಯಿ ಏನನ್ನ ಸಿಂಬಾಲ್ ಮಾಡ್ತದೆ ಅಂದ್ರ ಕರ್ಮ ಫಾಲೋಸ್ ಅಂತ ನಾವು ಹೇಳ್ತೀವಿ. ಆ ಕರ್ಮನೇ ಈ ನಾಯಿ ಮರಿಯಾಗಿತ್ತ ಅನ್ನುವುದು ಓದುಗರ ಜಿಜ್ಞಾಸೆಗೆ ಬಿಟ್ಟಂತ ಒಂದು ಮುಖ್ಯವಾದಂತ ವಿಷಯ. ಇನ್ನ ಭೈರಪ್ಪನವರ ಕಾದಂಬರಿ ತಬ್ಬಲಿಯೋ ನೀನಾದೆ ಮಗನೇ. ನಾನು ಹೇಳ್ದಂಗ ಭಾರತದಲ್ಲಿ ಬೆಳ್ಕೊಂಡು ಬಂದಂತ ಪುರಾತನವಾದಂತ ಒಂದು ಮೌಲ್ಯ, ಇತ್ತೀಚಿನ ಅಂದ್ರೆ ಪ್ರಚಲಿತ ಸಮಾಜದ ಒಂದು ವೈಚಾರಿಕತೆ, ಇವೆರಡರ ನಡುವೆ ಹೆಂಗ ಸಂಘರ್ಷ ಉಂಟಾಗ್ತದೆ ಅನ್ನೋದು ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯ ಕಥಾವಸ್ತು. ನಮ್ಮೆಲ್ಲರಿಗೂ ಗೊತ್ತದೆ ಪುಣ್ಯಕೋಟಿ ಹಸುವಿನ ಒಂದು ಕಥೆ ಅಥವಾ ಒಂದು ಹಾಡು. ನಾವು ಸಣ್ಣದಿದ್ದಾಗ ಪ್ರಾಥಮಿಕ ಶಾಲೆಯೊಳಗ ಈ ಹಾಡನ್ನ ಕಲ್ತೀವಿ. ಧರಣಿ ಮಂಡಲ ಮಧ್ಯದೊಳಗೆ ಕಾಳಿಂಗ ನೆಂಬಗೊಲ್ಲನು ಅಂತ ಒಂದು ಪುಣ್ಯಕೋಟಿ ಹಸುವಿನ ಕಥೆ ಬರ್ತದೆ. ಆ ಗೋವಿನ ಕಥೆಯನ್ನೇ ಮುಖ್ಯ ಕೇಂದ್ರವನ್ನಾಗಿಟ್ಟುಕೊಂಡು ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನ ರಚಿಸ್ತಾರೆ ಭೈರಪ್ಪನವರು. ಈ ಕಾದಂಬರಿಯೊಳಗ ಕಾಳೇನಹಳ್ಳಿ ಅಂತ ಬರ್ತದೆ. ಅದರ ಒಬ್ಬ ಮಣ್ಣಿನ ಮಗ ಕಾಳಿಂಗಜ್ಜ. ಈತ ಪುಣ್ಯಕೋಟಿ ಹಸುವಿನ ತಳಿಯನ್ನ ತನ್ನ ದೊಡ್ಡಿಯೊಳಗ ಹೊಂದಿದಂತ ಒಂದು ಗೌಡ. ಈ ಗೌಡ ಮನೆತನದ 3 ತಲೆಮಾರುಗಳ ಕಥೆಯನ್ನ ಈ ತಬ್ಬಲಿಯು ನೀನಾದ ಮಗನೇ ಹೇಳ್ತಾನೆ. ಕಾಳಿಂಗಜ್ಜ ಹಸುವನ್ನೇ ತನ್ನ ತಾಯಿ ಅಂತ ನಂಬಿದ. ಅದರೊಳಗೂ ತನ್ನ ದೊಡ್ಡಿಯೊಳಗ ಪುಣ್ಯಕೋಟಿ ಹಸುವಿನ ತಳಿಗಳನ್ನ ಹೊಂದಿದ್ದೇನೆ ಅನ್ನುವಂತ ವಿಶೇಷವಾದಂತ ಪ್ರೀತಿ ಮಮತೆಯನ್ನ ಹೊಂದಿದಂತ. ನಾವು ನಂಬ್ತೀವಿ ಭಾರತೀಯರು ಹಸುವಿನೊಳಗ 3 ಕೋಟಿ ದೇವತೆಗಳು ವಾಸವಾಗ್ಯಾರ ಅಂತ. ಹಿಂಗ ಈ ಪುಣ್ಯಕೋಟಿ ಹಸುವು ಎಲ್ಲೇ ನಡೆದಿತ್ತೋ, ಆ ಹುಲಿ ಎಲ್ಲಿಂದ ಮೇಲಿಂದ ಹಾರಿ ಜೀವ ಬಿಟ್ಟಿತ್ತೋ ಅಲ್ಲೇ ಒಂದು ಗುಡಿಯನ್ನ ಕಟ್ಟಿಸ್ತಾನ ಕಾಳಿಂಗಜ್ಜ. ಅದರ ಪೂಜೆಗಾಗಿ 1000 ಎಕರೆ ಭೂಮಿಯನ್ನ, ಅದರಲ್ಲಿ ಇನ್ನೊಂದು ಪಾತ್ರ ಬರ್ತದೆ ವೆಂಕಟರಮಣ ಅಂತ, ಅವನಿಗೆ ದತ್ತಿಯಾಗಿ ಕೊಟ್ಟು ನೀ ಪೂಜಾ ಮಾಡ್ಕೊಂಡಿರು ಅಂತ ಹೇಳಿ. ಈ ಕಾಳಿಂಗಜ್ಜನ ಮೊಮ್ಮಗ
ಅದು ಮನೆತನದ ಹೆಸರು ಕಾಳಿಂಗ. ಆತ ವೆಂಕಟರಮಣನ ಸ್ನೇಹಿತ. ಅದ್ರ ಮುಂದೆ ಆತ ಏನ್ ಮಾಡ್ತಾನಂದ್ರೆ ವಿದೇಶಕ್ಕೆ ಹೋಗಿ ವೈಜ್ಞಾನಿಕವಾಗಿ ಕೃಷಿ ಮಾಡುವ ಪದ್ಧತಿಗಳನ್ನ ಕಲ್ತ್ಕೊಂಡು ಬರ್ತಾನೆ. ಬರೀ ಕಲ್ತ್ಕೊಂಡು ಬರುವುದಷ್ಟೇ ಅಲ್ಲ, ಅಲ್ಲಿಯ ತನ್ನ ಸಹಪಾಠಿಯಾದಂಥ ಹಿಲ್ಡಾ ಅನ್ನುವಕ್ಕಿಂತ ಮದುವೆಯಾಗಿ ಅಜ್ಜ ತೀರ್ಕೊಂಡಿಂದ ಹೊಳ್ಳಿ ಭಾರತಕ್ಕೆ ಬರ್ತಾನೆ. ಗೋಮಾತೆ ಅಂದ್ರೆ ದೇವತೆ ಅಂತ ಭಾವಿಸಿದಂತ ಕಾಳಿಂಗಜ್ಜ ತನ್ನ 106 ಎಕರೆ ಭೂಮಿಯನ್ನ ಗೋಮಾಳಕ್ಕಂತನ ಬಿಟ್ಟು ಊರಾಗಿನ ಎಲ್ಲಾ ಆಸ್ತಿಗಳು ಮೇದ್ ಹೋಗ್ಲಿ ಅಂತ ಗೋಮಾಳಕ್ ಬಿಟ್ಟಿರ್ತಾನೆ. ಆದ್ರೆ ವಿದ್ಯಾವಂತನಾದಂತ ಈ ಮೊಮ್ಮಗ ಬಂದು ಏನ್ ಮಾಡ್ತಾನ ಅಂದ್ರ ಆ ಭೂಮಿಯನ್ನೆಲ್ಲ ಸರ್ಕಾರದಿಂದ ಹಿಂಪಡ್ಕೊಂಡು ಅಲ್ಲಿ ವೈಜ್ಞಾನಿಕವಾಗಿ ಕೃಷಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನ ಹೆಂಡತಿ ಹಿಲ್ಡಾ ಅತಿಯಾದಂತ ಒಂದು ಪ್ರಾಕ್ಟಿಕಲ್ ಮೈಂಡೆಡ್ ಹೆಣ್ಮಗಳು. ಈಕೆ ಬರ್ತಾಳ. ಮೌಲ್ಯಗಳು ನೋಡ್ರಿ ಹೆಂಗಿರ್ತಾವ ಅಂದ್ರೆ ಕಾಳಿಂಗಜ್ಜ ಸಾಕಷ್ಟು ಆಕಳಗಳನ್ನ ಸಾಕಿರ್ತಾನ. ಆ ಕಾಲದೊಳಗೆ ಹೆಂಗಿರ್ತದ ಜನರ ಒಂದು ಭಾವನೆ ಅಂದ್ರ ಅವ್ರು ಎಲ್ಲಾರು ಏನ್ ಮಾಡ್ತಾರಂದ್ರ ಆ ಹಸುವಿನ ಹಾಲನ್ನ ಕರುಗಳಿಗೆ ಕುಡಿಲಿಕ್ಕೆ ಬಿಡ್ತಿರ್ತಾರೆ. ಕರು ಹೊಟ್ಟೆ ತುಂಬಿ ಬಿಟ್ಟಿಂದ ಉಳಿದ ಹಾಲನ್ನ ಮನೆಗೆ ಬಳಸ್ಕೊಳ್ತಿರ್ತಾರೆ. ಹಾಲು ಮಾರುವಂತ ಪ್ರಶ್ನೆ ಅವ್ರು ಬಳದಿರುವುದೇ ಇಲ್ಲ. ಆದ್ರೆ ಹಿಲ್ಡಾ ಬರ್ತಾಳ, ಬರೀ ಕರುವಿಗೆ ಕುಡಿಲಿಕ್ಕೆ ನಾವು ಹಾಲನ್ನು ಬಿಡುದ ಸಾಧ್ಯ ಇಲ್ಲ ಅಂತ, ಹೈನುಗಾರಿಕೆಯನ್ನ ಉದ್ಯೋಗ ಮಾಡ್ಕೊಳ್ಳೋಣ, ಇವೆಲ್ಲ ಮೌಲ್ಯಗಳ ಬೇಡ ನಮಗ ಅಂತ ಏನ್ ಮಾಡ್ತಾಳಂದ್ರ ಕರುಗಳನ್ನೆಲ್ಲ ಪಕ್ಕಕ್ಕೆ ಕಟ್ಟಿ ಒಂದು ಕೃತಕ ಕರುವನ್ನ ಆಕಳ ಮುಂದೆ ನಿಲ್ಲಿಸಿ ಹಾಲು ಕರೀಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದು ಎಷ್ಟು ಅತಿದು ಪ್ರಾಕ್ಟಿಕಲ್ ಮೈಂಡ್ ಅಂತಂದ್ರ ಕೈಯಿಂದ ಹಾಲು ಕರೆದ್ರ ಅವೈಜ್ಞಾನಿಕ, ಅದು ಅಲ್ಲಿ ಶುಚಿತ್ವ ಸಾಧ್ಯ ಆಗುವುದಿಲ್ಲ ಅಂತ ರಬ್ಬರ್ ನಳಿಕೆಯ ಮೂಲಕ ಹಸುವಿನ ಕೆಚ್ಚಲಿನಿಂದ ಹಾಲು ಕರೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಲನ್ನೇ ಮಾರದ ಅಜ್ಜ ಹಾಲನ್ನ ಮಾರುವ ಉದ್ಯೋಗ ಕೈಗೊಂಡಂತ ಮೊಮ್ಮಗ. ಅಜ್ಜ ಹಸುವನ್ನ ದೇವತೆ ಅಂತ ಭಾವಿಸಿದ್ರ ಮೊಮ್ಮಗ ಏನ್ ಮಾಡ್ತಾನ ಅಂದ್ರ ಪ್ರಾಣಿಗಳು ಅಂದ್ರ ಮನುಷ್ಯನ ಉಪಯೋಗ ಅಂತ ನಂಬುತ್ತಾನ. ಇಲ್ಲೇ ಕಥೆಯ ಒಂದು ಟೈಟಲ್ ಬರ್ತದೆ, ತಪ್ಪಲಿಯು ನೀನಾದೆ ಮಗನೇ ಅಂತ ಬಲ್ಲವ್ರು ಹೇಳ್ತಾರೆ. ತಲೆಬರಹನೇ ಅರ್ಧ ಕಥೆ ಹೇಳ್ತದ. ಕಾದಂಬರಿಯ ಶಿರೋನಾಮೆ ಅಂತ ತಲೆಬರಹ ಅರ್ಧ ಕಥೆಯನ್ನ ಹೇಳ್ತದೆ. ಅಂದ್ರ ಇಲ್ಲಿ ಇದನ್ನೆಲ್ಲ ನೋಡ್ತಾನ ಇವ ಮಗ ಕಾಳಿಂಗ. ಆಕಿ ವಿದೇಶದಲ್ಲಿ ಬೆಳ್ಕೊಂಡು ಬಂದಂತ ಬಹಳಷ್ಟು ಪ್ರಾಕ್ಟಿಕಲ್ ಮೈಂಡೆಡ್ ಹೆಣ್ಮಗಳು. ಈತನ ಕಾಳಿಂಗನ ತಾಯಿ ಮೂಕಿ ಇರ್ತಾಳೆ, ಹುಟ್ಟು ಮೂಕಿ. ಆದ್ರ ಆಕಳದ ಬಗ್ಗೆ ವಿಶೇಷವಾದಂತಹ ಭಾವನೆಯನ್ನು ಬೆಳೆಸ್ಕೊಂಡು ಬಂದವಳು. ಇವೆಲ್ಲ ಏನ್ ಮಾಡ್ತಾನ ಆ ವೆಂಕಟರಮಣ ಭಾರತೀಯ ಮೌಲ್ಯಗಳನ್ನೇ ಅರಿದು ಕುಡಿದು ಬೆಳೆದವ. ಗೆಳೆಯನಿಗೂ ಕೂಡ ಕಾಳಿಂಗ ಮತ್ತು ವೆಂಕಟರಮಣನ ನಡುವೆ ಕೂಡ ಮೌಲ್ಯಗಳ ಸಂಘರ್ಷ ಉಂಟಾಗ್ತದೆ. ಆತ ಗೆಳತನನೇ ಬಿಡ್ತಾನೆ. ಆಗ ಏನಾಗ್ತದೆ ಅಂದ್ರೆ ಎಲ್ಲ ಗೋವಧೆಯನ್ನ ಸರ್ಕಾರ ಒಪ್ಕೊಂಡ್ ಬಿಟ್ಟಿರ್ತದೆ. ವೆಂಕಟರಮಣ ಗೋಹತ್ಯೆ ಮಹಾಪಾಪ, ಗೋಹತ್ಯೆ ಬೇಡ ಅನ್ನುವುದರ ಸಹಿ ಸಂಗ್ರಹಣೆ ಮಾಡ್ಲಿಕ್ಕೆ ಹೋಗ್ತಾನೆ. ಪ್ರಾಥಮಿಕ ಶಾಲೆ ಒಳಗ ಆತ ಕೆಲಸ ಮಾಡ್ತಿರ್ತಾನೆ, ಸಂಸ್ಕೃತ ಕಲ್ತಿರ್ತಾನೆ. ನೀನು ಸರ್ಕಾರದ ವಿರುದ್ಧ ಕೆಲಸ ಮಾಡಿದಿ, ಗೋಹತ್ಯೆ ವಿಷಯದ ಬಗ್ಗೆ ಸಹಿ ಸಂಗ್ರಹಣೆ ಮಾಡ್ಲಿಕ್ಕೆ ಹೋಗಿದಿ, ನಿನ್ನ ಕೆಲಸದಿಂದ ಯಾಕೆ ತೆಗಿಬಾರ್ದು ಅಂತ ನೋಟಿಸ್ ಕಳಿಸ್ತದ ಅವನಿಗೆ ಸರ್ಕಾರ. ಅಲ್ಲಿ ಹೆಡ್ ಮಾಸ್ಟರ್ ಕೊಡ್ತಾನ. ವೆಂಕಟರಮಣ ವಿಚಾರ ಮಾಡ್ತಾನ, ಗೋಹತ್ಯೆ ಅಂದ್ರೆ ಮಹಾಪಾಪ, ಅದನ್ನು ಬೆಂಬಲಿಸುವುದು ಅಂದ್ರೆ ಇನ್ನೂ ಮಹಾಪಾಪ. ನೀವು ತಪ್ಪು ಅಂತ ಒಪ್ಕೊಂಡು ಬಂದ್ರೆ ನಾನು ನಿನ್ ಕೆಲಸಕ್ಕೆ ತಗೊಳ್ತೀನಿ ಅಂತ ಹೇಳ್ತಾರೆ ಹೆಡ್ ಮಾಸ್ಟರ್. ತಪ್ಪು ಅಂತ ನಾನು ಒಪ್ಕೊಂಡಿದ್ದೆ ಆದ್ರೆ ಗೋಹತ್ಯೆಯನ್ನು ನಾನು ಬೆಂಬಲಿಸಿದಂತ ಆಗ್ತದೆ, ಸಾಧ್ಯ ಇಲ್ಲ ಅಂತ ನಾವು. ಅವ್ರಿಗೆ ಹೋಗಿ ಹೇಳ್ತಾನ, ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪಂತ ಒಪ್ಕೊಳ್ಳೋದಿಲ್ಲ, ಅದಕ್ಕೆ ನಾನು ನೌಕರಿನೇ ಬಿಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಬರ್ತಾನೆ. ಮುಂದೆ ಈತ ಏನ್ ಮಾಡ್ತಾನ, ಅವನ ಹೆಂಡತಿಗೆ ಬೈತಾನೆ, ನೀವೆಲ್ಲ ಅನಾಗರಿಕರು, ನೀವು ಪ್ರಾಣಿ ಹಿಂಸೆ ಮಾಡ್ತೀರಿ, ಗೋಹತ್ಯೆ ಮಾಡ್ತೀರಿ ಅಂತ ಅಂದ್ಕೂಳೆ ಆ ಹಿಲ್ಡಾಗ ಸಿಟ್ಟು ಬರ್ತದೆ. ಆಕೆ ಆ ಪುಣ್ಯಕೋಟಿ ಹಸುವಿನ ಒಂದು ತಳಿಯನ್ನ, ಒಂದು ಆಕಳನ್ನ ತಂದು ಅದನ್ನು ಕೊಂದು ತಿಂದು ಆಕೆ ಅವತ್ತು ಊಟ ಮಾಡ್ತಾಳೆ. ಕಾಳಿಂಗ ಗೆಳೆಯನ ಮೇಲೆ ಸಿಟ್ಟಿಗೆಳ್ತಾನೆ. ಇಡೀ ಊರವರೆಲ್ಲ ಅವತ್ತ ಇವನು ಬಹಿಷ್ಕಾರ ಅಂತ. ಆ ಕಾಳಿಂಗ ವೆಂಕಟರಮಣಿಗೆ ಹೇಳ್ತಾನ, ನೀನು
ನಮ್ಮಪ್ಪ ಬಿಟ್ಟುಕೊಟ್ಟಂತ ದತ್ತಿ ಹೊಲದೊಳಗೆ ಜೀವನ ಮಾಡ್ತಿ ಅಂದ್ರೆ ನನ್ನ ಹಂಗಿನೊಳಗೆ ಇದ್ದಿ ನೀನು, ಹಿಂಗಾಗಿ ನನ್ನ ವಿರುದ್ಧ ಮಾತಾಡಬಾರ್ದು ನೀನು, ನಾ ಹೇಳಿದ ಕೇಳಿಸಿರ್ಬೇಕು ಅಂತ ಅಂದ್ಕೂಳೆ ವೆಂಕಟರಮಣ ಹೇಳ್ತಾನ, ಸಾಧ್ಯ ಇಲ್ಲ, ನಿನ್ ಹೊಲ ನೀವು ವಾಪಸ್ ತಗೋ, ಆದ್ರೆ ಪುಣ್ಯ ಗುಡಿಯ ಪೂಜೆ ನಾನು ಮಾಡ್ತೀನಿ, ನಿನ್ನ ಬೆಂಬಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗೆಳತನನೇ ಬಿಡ್ತಾನೆ. ತಾಯವ ಸಾಯ್ತಾಳ, ಅದನ್ನ ಹುಟ್ಟಬ್ಯಾನಿ ಹೆಚ್ಕೊಂಡು ಊರವರೆಲ್ಲ ಇವನು ಬಹಿಷ್ಕಾರ ಹಾಕ್ತಾನೆ. ಮೊದಲನೇ ಸಲ ಕಾಳಿಂಗನಿಗೆ ತಾನು ಅನಾಥ ಅನ್ನುವಂಥ ಭಾವನೆ ಬರ್ತದೆ. ಅಯ್ಯೋ, ನಾನು ನನ್ನ ನೆಲದೊಳಗ ನನ್ನ ಜನರ ಮಧ್ಯದೊಳಗೆ ಇದ್ರೂ ಕೂಡ ತಬ್ಬಲಿಯಾದೆ ಅಂತ ಅನಿಸ್ತದೆ. ಓದುಗರಿಗೆ ಜಿಜ್ಞಾಸೆಯನ್ನ ಬಿಡ್ತಾರ ಭೈರಪ್ಪನವರು. ಆಕ್ಚುಲಿ ತನ್ನ ದೇಶ ಬಿಟ್ಟು ಎಲ್ಲರನ್ನ ಬಿಟ್ಟು ಭಾರತಕ್ಕೆ ಬಂದು ನೆಲೆಸಿ ಇಲ್ಲೇ ಕೃಷಿ ಮಾಡಲಿಕ್ಕೆ ಕೆಲಸ ಮಾಡಿದಂತ ಹಿಲ್ಡಾಗೆ ಅನಾಥ ಪ್ರಜ್ಞೆನೋ ಅಥವಾ ತನ್ನವರ ಮಧ್ಯದಲ್ಲೇ ಇದ್ರೂ ಕೂಡ ಊರಿಂದ ತಾಯಿಯಿಂದ ಗೆಳೆಯನಿಂದ ದೂರ ಆದಂತ ಕಾಳಿಂಗನಿಗೆ ಅನಾಥ ಪ್ರಜ್ಞೆನೋ. ಅವಾಗ ಕಾಳಿಂಗ ಒಂದು ಮಾತು ಹೇಳ್ತಾನೆ ಹೆಂಡತಿಗೆ, ಆಕೆ ಏನಾಯ್ತು ಊರವ್ರು ಕರೀಲಿಲ್ಲ ಅಂತ ಬಿಟ್ರೆ ಏನಾಯ್ತು, ನಾವು ಊರ್ ಹೊರಗೆ ಇದ್ದೀವಲ್ಲ, ನಾವು ಹಿಂಗ ಆಧುನಿಕ ರೀತಿ ಒಳಗೆ ಕೃಷಿ ಮಾಡೋಣ, ನಾವು ಹಣ ಸಂಪಾದನೆ ಮಾಡೋಣ ಅಂತ ಹೇಳ್ತಾಳ. ಅವಾಗ ಕಾಳಿಂಗ ಒಂದು ಚಂದನ ಮಾತು ಹೇಳ್ತಾನ, ಆಕೆಗೆ ಯಾವುದೋ ಅನಾಥ ಪ್ರಜ್ಞೆ ಇಲ್ಲ. ಕಾಳಿಂಗ ಹೇಳ್ತಾನ, ಸಂಸ್ಕಾರ ಇದ್ರೆ ಶ್ರದ್ಧೆ ಇರ್ತದೆ ಅಂತ. ನೀನು ಈ ನಾಡಿನೊಳಗೆ ಹುಟ್ಟಿದಕ್ಕೆ ಅಲ್ಲ, ಹಿಂಗಾಗಿ ನಿನಗೆ ಇಲ್ಲಿಯ ಸಂಸ್ಕಾರಗಳ ಬಗ್ಗೆ ಶ್ರದ್ಧೆ ಇಲ್ಲ ಅಂತ ಹೇಳಿ ಕಟುಕರಿಗೆ ಏನ್ ಮಾರ್ಲಿಕ್ಕೆ ಕಳಿಸಿರ್ತಾರ ಆಕಳಗಳನ್ನ ಅವುಗಳನ್ನ ಹುಡುಕೊಂಡು ಹೋಗ್ತಾನ. ನೋಡ್ರಿ, ಅವನ ಮಾತು ಇವತ್ತಿಗೂ ಸಹಿತ ಸತ್ಯ ಅನ್ನೋದನ್ನ ನಾವು ತಿಳಿದವರು ಕಾಣ್ತೀವಿ. ಯಾರಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ರೀತಿ ನೀತಿ ಮೌಲ್ಯಗಳ ಬಗ್ಗೆ ಗೊತ್ತೇ ಇಲ್ವೋ ಅವರು ವಿದೇಶದಾಗ ಹೋಗಿ ನಮ್ಮ ಸಂಸ್ಕೃತಿಯನ್ನ ಬೈದು ಬರ್ತಾರೆ, ನಮ್ಮ ಮುಖಂಡರನ್ನ ಬೈದು ಬರ್ತಾರೆ. ಅಂದ್ರ ಭೈರಪ್ಪನ ಮಾತು ಎಷ್ಟು ಸತ್ಯ ಅನ್ನೋದನ್ನ ನಾವು ಈ ಕಾದಂಬರಿಯಲ್ಲಿ ಕಾಣ್ತೀವಿ. ಇನ್ನ ಭೈರಪ್ಪನವ್ರಿಗೆ ಅಪಾರವಾದಂತ ಒಂದು ಜನಪ್ರಿಯತೆಯನ್ನ ತಂದುಕೊಟ್ಟಂತದ್ದು. ವಿಮರ್ಶಕರು ಕೂಡ ಇದು ಭೈರಪ್ಪನವರ ಮಾಸ್ಟರ್ ಪೀಸ್ ಅಂತ ಹೊಗಳಿದ್ದು ಯಾವುದು ಅಂದ್ರ ಗ್ರಹವನ್ನ ಚಲನಚಿತ್ರವಾಗಿ, ದೂರದರ್ಶನದಲ್ಲಿ ಧಾರಾವಾಹಿಯಾಗಿ ಬಿತ್ತರಗೊಂಡಂತ ಮುಖ್ಯವಾದಂತ ಕಾದಂಬರಿ ಗ್ರಹಬಂಧ. ಹಳ್ಳಿ ಜೀವನ, ಅಲ್ಲಿ ಕಂಡುಕೊಂಡು ಬರುವಂತ ಬಡತನ, ಶೋಷಣೆ, ಪ್ಲೇಗ್ನಂತ ಮಾರಿ ಆ ಊರೊಳಗ ಎಬ್ಬಿಸಿದಂತ ಗದ್ದಲ, ಜನರ ನಡುವೆ ಕಂಡು ಬಂದಂತ ಸಾಮಾಜಿಕ ಸಂಬಂಧಗಳು, ಇವನ್ನೆಲ್ಲ ನಾವು ಗ್ರಹಭಂಗದಲ್ಲಿ ಕಾಣ್ತೀವಿ. ಗ್ರಹಭಂಗದ ನಾಯಕಿ ನಂಜಮ್ಮ ಯಾವತ್ತಿಗೂ ಓದುಗರ ಮನಸ್ಸಿನಲ್ಲಿ ಗಟ್ಟಿಯಾದಂತ ಸ್ಥಾನವನ್ನ ಪಡೆದುಕೊಂಡಂತವಳು. ಗ್ರಹಭಂಗ ಭೈರಪ್ಪನವರಿಗೆ ಒಂದು ಗಟ್ಟಿಯಾದಂತ ನೆಲೆಯನ್ನ ಒದಗಿಸಿಕೊಡ್ತು. ಗ್ರಹಭಂಗ